ಸಂಜನಾ ಅವರೇ, ನೀವು ಹೇಳಿದ 100% ನಾನು ಅಗ್ರಿ ಮಾಡ್ತೀನಿ. ಆದರೆ ದರ್ಶನ್ ಅಂತಕ್ಕಂಥ ವ್ಯಕ್ತಿ ನಿಮ್ಮ ಜೊತೆ ಇದ್ದಂಗೆ ಇನ್ನೊಬ್ರ ಜೊತೆ ಇರಬೇಕು ಅಂತೇನು ಇಲ್ವಲ್ಲ. ಈಗ ನೀವು ನನ್ನನ್ನು ಟ್ರೀಟ್ ಮಾಡ್ದಂಗೆ ಇನ್ನೂ XYZ ಟ್ರೀಟ್ ಮಾಡ್ತೀರ ಅನ್ನೋದೇನು ಇಲ್ವಲ್ಲ. ಸೊ ಇಟ್ಸ್ ಇಂಡಿವಿಜುವಲ್ ಡಿಫ್ರೆನ್ಸಸ್. ದಟ್ಸ್ ಯುವರ್ ಒಪಿನಿಯನ್, ವೆಲ್ ಆ್ಯಂಡ್ ಫೈನ್. ಮತ್ತೊಂದು ಇಂಪಾರ್ಟೆಂಟ್ ವಿಚಾರ ಕೇಳೋದಾದರೆ, ಈಗ ಅವರು ಪರಪ್ಪನ ಅಗ್ರಹಾರದಲ್ಲಿದ್ದಾರೆ. ಸೊ ಒಬ್ಬ ದೊಡ್ಡ ಸ್ಟಾರ್ ಆಗಿ, ಸೆಲೆಬ್ರಿಟಿಯಾಗಿ, ಯಾವಾಗಲೂ ಶೂಟಿಂಗು ಡಬ್ಬಿಂಗು ಅಂತ ಬ್ಯುಸಿ ಇರ್ತಿದ್ದಂಥವ್ರು, ಪಾರ್ಟಿ ಪಬ್ಬು ಫ್ರೆಂಡ್ಸು, ಆ ಫಂಕ್ಷನ್ ಈ ಫಂಕ್ಷನ್ ಅಂತ ಬ್ಯುಸಿ ಇರ್ತಿದ್ದಂಥವ್ರು ಇವತ್ತು ಸಡನ್ನಾಗಿ ಜೈಲಲ್ಲಿದ್ದಾರೆ ಅಂತಂದಾಗ ಸೊ ಅವರ ಮಾನಸಿಕ ಸ್ಥಿತಿ ಹೇಗಿರುತ್ತೆ ಅಂತಕ್ಕಂಥದ್ದು. ಯಾಕಂದರೆ ದಟ್ಸ್ ನಾಟ್ ಸೋ ಈಸಿ, ಜಸ್ಟ್ ಸಿಂಪ್ಲಿ ಕಾಮ್ಲಿ ಸಿಟ್ಟಿಂಗ್ ಇನ್ ಬಿಟ್ವೀನ್ 4 ವಾಲ್ಸ್ ಅಂತಕ್ಕಂಥದ್ದು. ಖಂಡಿತವಾಗ್ಲೂ ಇಟ್ಸ್ ನಾಟ್ ಈಸಿ. ಬಟ್ ನೀವು ಅಂದ್ಕೊಂಡು ಥರ ಪರಾಪನಗರ ಅಲ್ಲ, ಈಗ ಬರೀ 4 ವಾಲ್ಸ್ ಆಗಿರಲ್ಲ. ಬೆಳಗ್ಗೆ ಒಂದು 9 o'clock ಈವ್ನಿಂಗ್ 6 o'clock ತನಕ ಒಂದು 15-16 ಎಕರೆನೇ ಓಪನ್ ಸ್ಪೇಸ್ ಇದೆ. ಎಲ್ಲ ಈ ಆರೋಪಿಗಳಿಗೂ ಹಾಗೂ ಅಪರಾಧಿಗಳಿಗೂ ಓಡಾಡೋದಕ್ಕೆ. ಸೊ ಅವರು ಸೆಲೆಬ್ರಿಟಿ ಅಂತ ಅಲ್ಲ, ಪ್ರತಿಯೊಬ್ಬರಿಗೂ ಅಲ್ಲಿ ಓಡಾಡೋ ಒಂದು ಅಧಿಕಾರ ಇದೆ. ಬಟ್ ಸ್ಟಿಲ್ ಏನೇ ಒಂದಿದ್ರೂ ಜೈಲಲ್ಲಿದ್ದಾರೆ. ದಟ್ ಈಸ್ ಇಷ್ಟು ಅವಮಾನ ಆಗಿದೆ ಅಂತ. ಆ್ಯಂಡ್ ಅಷ್ಟು ಅವಮಾನ ಸಹಿಸ್ಕೊಂಡಾದಮೇಲೆ ಆಬ್ವಿಯಸ್ಲಿ ಅವರು ತುಂಬಾ ಲೋ ಇರ್ತಾರೆ ಎಲ್ಲೋ ಒಂದು ಕಡೆ. ಹಾಗಾಗಿ ನಾನು ಐ ಆಮ್ ರಿಯಲಿ ಪ್ರೇಯಿಂಗ್ ಟು ಗಾಡ್ ದಟ್ ಅವರ ಆರೋಗ್ಯ ಆಗಿರ್ಬೋದು ತುಂಬ ತುಂಬ ಚೆನ್ನಾಗಿರಲಿ ಅಂತ. ಬಿಕಾಸ್ ಕನ್ನಡ ಇಂಡಸ್ಟ್ರಿಗೆ ಒಂದು ಮುಖ್ಯವಾದ ಕಲಾವಿದರು ದರ್ಶನ್ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಿಲ್ಲ. ಬಿಕಾಸ್ ನಡೀತಾ ಇರೋದೇ ಒಂದು 4-5 ಹೀರೋಗಳ ಸಿನಿಮಾಸು. ಇಂಡಸ್ಟ್ರಿನಲ್ಲಿ ತುಂಬ ಬ್ಯುಸಿಯಾಗಿರೋದು 4 to 5 ಹೀರೋಸು. ಆ 4 to 5 ಬ್ಯುಸಿ ಹೀರೋಸಲ್ಲಿ ಒಬ್ಬರು ಬಂದು ದರ್ಶನ್. ಬೇರೆಯವರೆಲ್ಲರೂ ವರ್ಷಕ್ಕೆ 2 ವರ್ಷಕ್ಕೆ ಒಂದು ಸಿನಿಮಾ ಮಾಡ್ತಾಯಿದ್ದಾರೆ. ಬಿಕಾಸ್ ಸಿನಿಮಾ ಇಂಡಸ್ಟ್ರಿ ಪರಿಸ್ಥಿತಿ ಆ ಥರ ಆಗೋಗಿದೆ. ಸಿನಿಮಾ ಸೇಲ್ ಆಗ್ತಾ ಇಲ್ವಾ ಅಥವಾ ಸಿನಿಮಾ ಓಡ್ತಾ ಇಲ್ಲ, ಹಳೆ ನಿರ್ಮಾಪಕರು ಹಾಕಿರೋ ಬಂಡವಾಳ ಅವ್ರಿಗೆ ರಿಟರ್ನ್ ಸಿಗ್ತಾ ಇಲ್ಲ. ಅದರಲ್ಲಿ ಒಂದು ಗೋಲ್ಡನ್ ಸಕ್ಸಸ್ ಇರೋ ಒಂದು ನಟ ಬಂದುಬಿಟ್ಟು ನಮ್ಮ ಬಾಕ್ಸ್ ಆಫೀಸ್ ಸುಲ್ತಾನ್ ದರ್ಶನ್ ಸರ್. ಇದರಿಂದ ನಮ್ಮ ಇಂಡಸ್ಟ್ರಿಗೂ ತುಂಬಾ ಒಂದು ಲಾಸ್ ಆಗಿದೆ. ಹಲವಾರು ಟೆಕ್ನಿಷಿಯನ್ಸ್ ಜೀವನ ನಡೀತಾ ಇದೆ ಇದರಿಂದ. ಇದೂ ನಿಂತಿದೆ. ಸೊ ಇದು ನಮ್ಮ ಕನ್ನಡ ಇಂಡಸ್ಟ್ರಿಗೆ ಖಂಡಿತವಾಗ್ಲೂ ಒಳ್ಳೇದಿಲ್ವೇ ಇಲ್ಲ. ಇಟ್ಸ್ ವೆರಿ ಬ್ಯಾಡ್ ಫಾರ್ ದಿ ಎಕನಾಮಿ ಆಫ್ ದಿ ಇಂಡಸ್ಟ್ರಿ. ಆದಷ್ಟು ಬೇಗ ದರ್ಶನ್ ಅವರು ಮನೆಗೆ ರಿಟರ್ನ್ ಬರಲಿ. ನೀವು ರೇಣುಕಾಸ್ವಾಮಿ ಅವರ ಪತ್ನಿ ಬಗ್ಗೆ ಮಾತಾಡ್ತಾ ಇದ್ರಿ. ಐ ಮಸ್ಟ್ ಅಪ್ರಿಷಿಯೇಟ್ ಯುವರ್ ವರ್ಡ್ಸ್. ಅಟ್ ದ ಸೇಮ್ ಟೈಮ್ ಇಲ್ಲಿ ದರ್ಶನ್ ಅವರು ಈ ಹಿಂದೆ 2011ರಲ್ಲಿ ಒಮ್ಮೆ ಜೈಲಿಗೆ ಹೋಗುವಂಥ ಪರಿಸ್ಥಿತಿ ಬರುತ್ತೆ ಅವ್ರ ಪರ್ಸ್ನಲ್ ಫ್ಯಾಮಿಲಿ ವಿಚಾರವಾಗಿ. ಆವಾಗಲೂ ಕೂಡ ವಿಜಯಲಕ್ಷ್ಮಿ ಅವರು ಬ್ಯಾಕ್ ಬೋನಾಗಿ ನಿಂತ್ಕೊತಾರೆ, ಅವ್ರನ್ನ ಹೊರಗಡೆ ತರುವಂಥ ಪ್ರಯತ್ನ ಮಾಡ್ತಾರೆ. ಅದಾದ ನಂತರ ದಿನಗಳಲ್ಲಿ ಸಾಕಷ್ಟು ಕೌಟುಂಬಿಕ ಕಲಹಗಳಾಗುತ್ತೆ. ಪವಿತ್ರ ಗೌಡ ಅವರು ಎಂಟ್ರಿ ಆದಮೇಲೆ ಇವತ್ತಿಗೂ ಸಹ ಅವ್ರನ್ನ ಹೊರಗಡೆ ತರೋದಕ್ಕೆ ಆ ಹೆಣ್ಣು ಪಡ್ತಾ ಇರ್ತಕ್ಕಂಥ ಒಂದು ಇದಿದೆಯಲ್ಲ ಪ್ರತಿ ಕ್ಷಣನೂ, ಅದ್ರ ಬಗ್ಗೆ ಆ ಎಮ್ನ ಎಫರ್ಟ್ ಬಗ್ಗೆ ಏನು ಹೇಳ್ತೀರಾ ಅಂತಕ್ಕಂಥದ್ದು. ಅವರು ಬರೀ ಒಂದು ಮಹಿಳೆ ಅಲ್ಲ ವಿಜಯಲಕ್ಷ್ಮಿ ಅವರು ಅಂತ. ಅವರ ಶಕ್ತಿ ನೋಡಿದ್ರೆ ಅವರು ಒಂದು ಪರಾಶಕ್ತಿ, ಒಂದು ದೇವತೆ, ಒಂದು ದೇವಿಯಿಂದ ಕಮ್ಮಿ ಶಕ್ತಿ ಅವರಲ್ಲಿ ಇಲ್ಲ ಅಂತ ನಮ್ಮ ಎಲ್ಲರ ಮುಂದೆ ಇದು 2ನೇ ಸಲ ಬರ್ತಾ ಇದೆ. ಬಿಕಾಸ್ ಒಂದು ಸಾಮಾನ್ಯ ಮಹಿಳೆ ಅಂದರೆ ಓಕೆ, ಈ ಥರ 2ನೇ ಹೆಂಡತಿ ಅಥವಾ ಗರ್ಲ್ ಫ್ರೆಂಡ್ ಜೊತೆ ಈ ಥರ ಒಳಗೆ ಹೋಗಿದ್ದಾರೆ ಅಂತ ಹೇಳಿದ ಕೂಡಲೇ ಅವರು ತುಂಬ ಕೋಪ ಮುಖ ಮಾಡ್ಕೊಂಬಿಟ್ಟು ಸಾಮಾನ್ಯ ಲೇಡೀಸ್ ಕುತ್ಕೊಂಡ್ಬಿಡ್ತಾರೆ. ಬಟ್ ಇವರು ಒಂದು ದೇವತೆ ಥರ, ಒಂದು ದೇವಿ ಥರನೇ ನಿಂತ್ಕೊಂಡ್ಬಿಟ್ಟು, ಇಲ್ಲ ನನಗೆ ನನ್ನ ಗಂಡ ರಿಟರ್ನ್ ಬೇಕು, ನನ್ನ ಈ ಶಕ್ತಿ ಎಲ್ಲ ನಾನು ಹಾಕಿಬಿಟ್ಟು ನನ್ನ ಗಂಡನಿಗೆ ಮನೆ ರಿಟರ್ನ್ ಕರ್ಕೊಂಬರ್ತೀನಿ. ದೇವಸ್ಥಾನಗಳಲ್ಲಿ ಓಡಾಡ್ತಾ ಇರೋ ಅವರ ವಿಜುವಲ್ಸ್ನೂ ನಾವು ಎಲ್ಲ ನೋಡ್ತಾ ಇದ್ದೀವಿ. ಸಲ್ಯೂಟ್ ಟು ಯು ವಿಜಯಲಕ್ಷ್ಮಿ ಮ್ಯಾಮ್. ಹೆಂಡತಿ ಅಂದರೆ ಹೆಂಗಿರಬೇಕಪ್ಪ ಅಂತ ಕೇಳ್ತಿರಲ್ಲ, ಹೆಂಡತಿ ಅಂದರೆ ವಿಜಯಲಕ್ಷ್ಮಿ ಅವರ ಥರ ಇರಬೇಕು ಅಂತ ಒಂದು ಡೆಫಿನೆಟ್ ಎಕ್ಸಾಂಪಲ್ ನೀವು ಸೆಟ್ ಮಾಡ್ತೀರಾ. ಒಂದು ಪತಿವ್ರತೆ ಪತ್ನಿಯ ಡಿಸ್ಕ್ರಿಪ್ಷನ್ ಏನಂದರೆ ವಿಜಯಲಕ್ಷ್ಮಿ ಅವರೇ. ಒಂದು ಅವರು ನಿಜವಾದ ವಿಜಯ, ಅವರು ನಿಜವಾದ ಲಕ್ಷ್ಮಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಿಲ್ಲ. ಆ್ಯಂಡ್ ಒಂದು ಪತಿವ್ರತೆ ಪತ್ನಿ ಯಾರಂದರೆ ವಿಜಯಲಕ್ಷ್ಮಿ ಅವರು ಥರಾನೇ ಇರೋರು ಒಂದು ಪತಿವ್ರತೆ ಪತ್ನಿ ಅಂತ ಹೇಳಿದ್ರು ಖಂಡಿತವಾಗ್ಲೂ ತಪ್ಪಿಲ್ಲ.